ಇವತ್ತಿನ ವಿಡಿಯೋದಲ್ಲಿ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂತ ದೊನ್ನೆ ಬಿರಿಯಾನಿ ಮಸಾಲೆ ಪೌಡರ್ ಹೇಗ್ ಮಾಡೋದು ಅಂತ ಡೀಟೇಲ್ ಆಗಿ ತೋರಿಸ್ತಾ ಇದೀನಿ. ಬೇಗ ಬೇಗ ಸೇವ್ ಮಾಡ್ಕೊಳ್ಳಿ. ಅಂಗಡಿಗಳಲ್ಲಿ ಸಿಗುವಂತ ಪ್ಯಾಕೆಟ್ಸ್ ಅಲ್ಲಿ MSG ಅಂತೆ, ಫುಡ್ ಕಲರ್ ಅಂತೆ, ಪ್ರಿಸರ್ವೇಟಿವ್ಸ್ ಅದು ಇದು ಅಂತ ಎಲ್ಲ ಹಾಳು ಮುಳು ಹಾಕಿರೋ ತಿನ್ನೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್. 50 ಗ್ರಾಮ್ ಕಾಳುಮೆಣಸು, 3 ಟೇಬಲ್ ಸ್ಪೂನ್ ಸೋಂಪು, ಒಂದ್ 5 ರಿಂದ 6 ಒಣಮೆಣಸು, 50 ಗ್ರಾಮ್ ಧನಿಯಾ, ಒಂದ್ 10 ಸ್ಟಾರ್ ಹೂವು, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದ್ ಅರ್ಧ ಹೋಳು ಜಾಯಿಕಾಯಿ, 1.5 ಟೇಬಲ್ ಸ್ಪೂನ್ ಏಲಕ್ಕಿ, ಕಪ್ಪು ಏಲಕ್ಕಿ 1-2 ಲವಂಗ, ಒಂದ್ 4 ಟೇಬಲ್ ಸ್ಪೂನ್, ಮರಾಠಿ ಮೊಗ್ಗು ದೊಡ್ಡದೆರಡು, ಸಣ್ಣದ ಒಂದ್ 8, ಪಲಾವ್ ಎಲೆ 4, ಸ್ಟೋನ್ ಫ್ಲವರ್ ಅಂದ್ರೆ ಕಲ್ಲು ಹೂವ 2 ರಿಂದ 3, ಚಕ್ಕೆ ಒಂದ್ 20 ಗ್ರಾಮ್, ಮತ್ತೆ ಕಸೂರಿ ಮೆಥಿ 1 ಟೇಬಲ್ ಸ್ಪೂನ್. ಇದಿಷ್ಟು ಸಾಮಗ್ರಿಗಳನ್ನ ಒಂದ್ 5 ರಿಂದ 8 ನಿಮಿಷ ಫುಲ್ ಸ್ಲೋ ಫ್ಲೇಮ್ ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಘಮ್ ಅಂತ ಪರಿಮಳ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಫೈನ್ ಪೌಡರ್ ಮಾಡ್ಕೊಂಡ್ರೆ ಆಯ್ತು. ಈ ಪೌಡರ್ ನಾನು ಹೇಳಿರೋ ಮೆಜರ್ಮೆಂಟ್ಸ್ ಅಲ್ಲೇ ಫಾಲೋ ಮಾಡಿದ್ರೆ ಆರಾಮಾಗಿ ಒಂದ್ 3 to 6 ಮಂತ್ಸ್ ನೀವು ಪ್ರಿಸರ್ವ್ ಮಾಡಬಹುದು. ಫ್ರಿಡ್ಜ್ ಅಲ್ಲಾರು ಇಡ್ಬೋದು, ಹೊರಗಡೆನಾರು ಇಡ್ಬೋದು, ಪ್ರಾಬ್ಲಮ್ ಏನಿರೋದಿಲ್ಲ. ಇದೊಂದು ಮಸಾಲೆ ಇದ್ರೆ ಸಾಕು. ಚಿಕನ್, ಮಟನ್, ವೆಜ್, ಪನೀರ್ ಯಾವ ಬಿರಿಯಾನಿ ಬೇಕಿದ್ರು ಈಸಿಯಾಗಿ ಮಾಡ್ಕೋಬಹುದು. ಜಸ್ಟ್ 1 to 2 ಸ್ಪೂನ್ಸ್ ಹಾಕಿದ್ರೆ ಸಾಕು, ಒಳ್ಳೆ ಘಮ ಬರುತ್ತೆ. ಅಂಡ್ ಮನೆಗೆ ಬರ್ತಿದ್ದಂಗೆ ಎಲ್ರು ಕೇಳ್ತಾರೆ ಏನಿದು ಸ್ಪೆಷಲ್ ಬಿರಿಯಾನಿ ಅಂತ. ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಲೈಫ್ ಅಲ್ಲಿ ನಾವ್ ಎಷ್ಟೋ ತರ ಬಿರಿಯಾನಿ ತಿಂದಿರ್ತೀವಿ, ಆದ್ರೆ ನಮ್ಮ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿನ ಯಾವ್ದನ್ನು ಮೀರ್ಸೋದಕ್ ಆಗೋದಿಲ್ಲ. ಈ ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡೋ ವಿಧಾನನ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸ್ಟೇ